ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟನ್ನು ಯಾವ ರೀತಿ ಬಿಹೇವಿಯರ್ ಇತ್ತು ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ನೋಡೋಣ ಯಾವ ರೀತಿ ಬಿಹೇವಿಯರ್ ಇತ್ತು ಅಂತೇಳಿ. ಓಕೆ, ಸೊ ಈ ಪಾಯಿಂಟಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಒಂದು ಬೈಯಿಂಗ್ನ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಈ ಬೈಯಿಂಗ್ ಆಕ್ಟಿವಿಟಿನ ಬ್ರೇಕ್ ಮಾಡಿದಾರಲ್ಲ, ಇಲ್ಲಿ ಏನಂದ್ರೆ ಪ್ರೈಸ್ ಓಪನ್ ಆಗಿ ಪ್ರೈಸ್ ಮೇಲ್ಗಡೆ ಹೋಗಿ ಎನಿ ಟೈಮ್ ಓಪನ್ ಪ್ರೈಸ್ನ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಏನಾಗುತ್ತೆ, ಎನಿ ಟೈಮ್ ಏನಾಗುತ್ತೆ, ಮಾರ್ಕೆಟು ಸೆಲ್ಲಿಂಗ್ ಬರುತ್ತೆ. ಓಕೆನಾ, ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಬರುತ್ತೆ. ಅದೇ ರೀತಿ ಸೆಲ್ಲಿಂಗ್ ಆಗಿದೆ. ಓಕೆನಾ, ಸೆಲ್ಲಿಂಗ್ ಆದ್ಮೇಲೆ ಏನಾಗಿದೆ, ಬಯಸ್ ಬಾಟಮ್ ಅಲ್ಲಿ ಬಯಸ್ ಏನ್ ಮಾಡಿದ್ದಾರೆ ಹೋಲ್ಡ್ ಮಾಡಿದ್ದಾರೆ, ಪ್ರೈಸ್ ಅನ್ನು ಹೋಲ್ಡ್ ಮಾಡಿದ್ದಾರೆ. ಸೆಲ್ಲರ್ ಏನಾಗಿದ್ದಾರೆ ಅಂದ್ರೆ ಅಬ್ಸರ್ಪ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೆಲ್ಲರ್ ಅಬ್ಸರ್ಪ್ಷನ್ ಆಗಿದ್ದಾರೆ. ಓಕೆನಾ, ಬಯರ್ಸ್ ಅಬ್ಸರ್ವ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಒಂದು ಮೂಮೆಂಟಮ್ ನ ಕೊಟ್ಟಿದ್ದಾರೆ. ಓಕೆನಾ, ಸೊ ಇಲ್ಲಿ ಏನಾಗಿದೆ, ಬಯರ್ಸ್ ಬಂದ್ಮೇಲೆ ಪ್ರೈಸ್ ಅದೇ ರೀತಿ ಈ ತರ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಓಕೆನಾ, ಸೊ ಏನಾಗಿದೆ, ಬಯರ್ಸ್ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಯರ್ಸ್ ಸೆಲ್ಲರ್ಸ್ ಹೋಲ್ಡ್ ಮಾಡ್ತಾ ಇದ್ದಾರೆ ಬಯರ್ಸ್ ನ. ಓಕೆನಾ, ಸೊ ಇಲ್ಲಿ ಸೈಡ್ ವೈಸ್ ಆಕ್ಟಿವಿಟಿಗೆ ಹೋಗಿದೆ. ಓಕೆ, ಸೊ ಇವಾಗ ಸೆಲ್ಲರ್ಸ್ ಇದಾರೆ ಅಂತೇಳಿ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ ಮಾರ್ಕೆಟ್ ನಲ್ಲಿ. ಸೊ ಇವತ್ತಿನ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡರ್ ಸೆಟಪ್ ಮಾಡ್ಕೋಬೇಕು. ಓಕೆ, ಸೊ ನೋಡ್ಬೋದು ಪ್ರೈಸ್ ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಎನಿ ಟೈಮ್ ಇಲ್ಲಿವರೆಗೆ ಹೋಗುತ್ತೆ. ಓಕೆ, ಈ ಸೆಲ್ಲರ್ಸ್ ಝೋನ್ ಇಂದ ಮಾರ್ಕೆಟ್ ಏನಾಗುತ್ತೆ, ಎನಿ ಟೈಮ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿ ರಿಜೆಕ್ಷನ್ ಅಬ್ಸರ್ವ್ ಮಾಡಿ ಏನಾದರೂ ಒಂದು ವೀಕ್ ಹೊಡಿಯೋ ಚಾನ್ಸಸ್ ಇರುತ್ತೆ. ವೀಕ್ ಅಂದ್ರೆ ಶೂಟಿಂಗ್ ಸ್ಟಾರ್ ಅಂತ ಹೇಳಿ ಕರಿತೀವಿ. ಓಕೆನಾ, ಶೂಟಿಂಗ್ ಸ್ಟಾರ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಎನಿ ಟೈಮ್ ಏನಾಗುತ್ತೆ, ಈ ರಿಜೆಕ್ಷನ್ ಆಗಿ ಎನಿ ಟೈಮ್ ಏನಾಗುತ್ತೆ ಪ್ರೈಸ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಎಲ್ಲಿವರೆಗೂ ಬರುತ್ತಂದ್ರೆ 56,800 ವರೆಗೂ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಮಾರ್ಕೆಟ್ ನಲ್ಲಿ. ಓಕೆ, ಈ ತರ ನಾವು ಏನ್ ಮಾಡಬೇಕು, ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋಣ ನಿಫ್ಟಿಲಿ ಯಾವ ರೀತಿ ಅನಾಲಿಸಿಸ್ ನ ಮಾಡ್ಬೇಕಂತೇಳಿ. ನಿಫ್ಟಿಲಿ ತುಂಬಾ ಸಿಂಪಲ್ ಇರುತ್ತೆ. ಓಕೆನಾ, ಸೊ ಇದು ಕೂಡ ಏನಾಗಿದೆ ಅಂದ್ರೆ ಪ್ರೈಸ್ ಓಪನ್ ಆಗಿ ಮೇಲ್ಗಡೆ ಹೋಗಿ ಏನಾಗಿದೆ ಅಂದ್ರೆ ಒಂದು ಕ್ಯಾಂಡಲ್ ಲೋನ ಬ್ರೇಕ್ ಮಾಡಿ ಸ್ಟ್ರಾಂಗ್ ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಈ ಸ್ಟ್ರಾಂಗ್ ಸೆಲ್ಲಿಂಗ್ ನ ಕ್ರಿಯೇಟ್ ಆದ್ಮೇಲೆ ಪ್ರೈಸ್ ಏನಾಗಿದೆ ತುಂಬಾ ಹೋಲ್ಡ್ ಮಾಡಿದ್ದಾರೆ. ಓಕೆನಾ, ಕನ್ಸಾಲಿಡೇಷನ್ ಕ್ರಿಯೇಟ್ ಆಗಿದೆ. ಓಕೆನಾ, ಸೈಡ್ ವೇಸ್ ಆಕ್ಟಿವಿಟಿ ಅಂತೇಳಿ ಕರಿತೀವಿ. ಓಕೆ, ಸೊ ಇದೇನಾಗುತ್ತೆ, ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಪ್ರೈಸಿಂಗ್ ಮೇಲ್ಗಡೆ ಹೋಗುತ್ತೆ. ಯಾಕೆ, ಟಾಪ್ ಅಲ್ಲಿ ಲಿಕ್ವಿಡಿಟಿ ಇರೋದ್ರಿಂದ ಇದನ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಓಕೆನಾ, ಪ್ರೈಸ್ ಮೇಲ್ಗಡೆ ಹೋಗಿ ಏನಾಗುತ್ತೆ, ಈ ಝೋನ್ ಇಂದ ಏನಾಗುತ್ತೆ, ಎನಿ ಟೈಮ್ ಏನಾಗುತ್ತೆ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಈ ರೀತಿ ಒಂದು ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, 25,300 ಲೆವೆಲ್ ಅಲ್ಲಿ ಎನಿ ಟೈಮ್ ಏನಾಗುತ್ತೆ ರಿಜೆಕ್ಷನ್ ಆಗೋದನ್ನ ಅಬ್ಸರ್ವ್ ಮಾಡಿ. ಓಕೆ, ಅಲ್ಲಿ ಎನಿ ಟೈಮ್ ರಿಜೆಕ್ಷನ್ ಆಯ್ತು ಅಂದ್ರೆ ಸೆಲ್ಲಿಂಗ್ ಸೈಡ್ ನಾವೇನ್ ಮಾಡ್ಬೋದು, ಸೆಲ್ ಸೈಡ್ ಹೋಗ್ಬೋದು. ಎನಿ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಸೆಲ್ ಸೈಡ್ ಅನ್ನ ಟ್ರೇಡ್ ಅನ್ನ ಮಾಡಬಹುದು. ಓಕೆನಾ, ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಫಸ್ಟ್ ಟಾರ್ಗೆಟ್ ನೋಡಬಹುದು 25,200 ವರೆಗೂ ಇರುತ್ತೆ. ಸೆಕೆಂಡ್ ಟಾರ್ಗೆಟ್ 25,150 ವರೆಗೂ ಇರುತ್ತೆ. ಓಕೆನಾ, ನಿಫ್ಟಿಯಲ್ಲಿ. ಓಕೆ, ಈ ರೀತಿ ನೀವು ನಿಫ್ಟಿಯಲ್ಲಿ ಟ್ರೇಡ್ ಸೆಟಪ್ ಮಾಡ್ಕೊಳ್ಳಿ. ಓಕೆನಾ, ಸುಮ್ಮನೆ ಎಲ್ಲೆಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಸಿಗ್ತಾ ಇದೆ ಅಂತ ಮಿಡ್ಲ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ, ಯಾಕಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಓಕೆನಾ, ಸೊ ನಾವು ಯಾಕಂದ್ರೆ ಪ್ರೀ ಪ್ಲಾನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಪ್ಲೇಸಿಗೆ ಒಂದು ಟೂರಿಗೆ ಹೋಗ್ಬೇಕಂತಂದ್ರೆ ನಾವು ಮುಂಚಿತವಾಗಿ ನಾವೇನ್ ಮಾಡ್ಕೊಳ್ತೀವಿ, ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ತೀವಿ. ಎಷ್ಟು ಹೋಗುತ್ತೆ ಖರ್ಚು, ಏನಿರುತ್ತೆ ಅಂತೇಳಿ. ಅದೇ ರೀತಿ ನಾವು ಇಂಟ್ರಾಡೇ ಮಾಡಬೇಕಾದ್ರೂ ಕೂಡ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಓಕೆನಾ, ಇದೇ ತರ ಅನಾಲಿಸಿಸ್ ನ ಮಾಡೋದನ್ನ ತಿಳಿಸ್ಕೊಡ್ಬೇಕಾ? ಹಾಗಾದ್ರೆ ಕಂಟಿನ್ಯೂಸ್ ಆಗಿ ಇದೇ ರೀತಿನ ನಿಮ್ಗೆ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೊಡ್ಬೇಕಂದ್ರೆ ನಮ್ಗೆ ಯೂಟ್ಯೂಬ್ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಓಕೆನಾ, ಸೊ ಇನ್ನೂ ನಿಮ್ಗೆ ಡೆಪ್ತ್ ಆಗಿ ಮಾರ್ಕೆಟ್ ವಿವರಣೆ ಬಗ್ಗೆ ಎಲ್ಲ ಡೆಪ್ತ್ ಆಗಿ ತಿಳಿಸ್ಕೊಡ್ತೀವಿ. ಓಕೆನಾ, ಧನ್ಯವಾದಗಳು.